ನಮಸ್ಕಾರ ಕನ್ನಡಿಗರೇ, ನಾವು ಇವತ್ತಿನ ವಿಡಿಯೋದಲ್ಲಿ ಮೊಹರಂ ಹಬ್ಬದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕ್ ಅನ್ನು ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಜಾತಿ ಹಂಗಿಲ್ಲದೆ ಮನುಕುಲ ಒಂದೇ ಎಂಬ ಸಂದೇಶ ಸಾರಿ ಸರ್ವಧರ್ಮಗಳ ಭಾವೈಕ್ಯತೆ ಕೊಂಡಿಯಾಗಿರುವ ಮೊಹರಂ ಹಬ್ಬದ ಆಚರಣೆಯ ಆಧುನಿಕ ಯುಗದಲ್ಲಿಯೂ ಸ್ನೇಹ ಸಂಕೇತವಾಗಿ ನಡೆದುಕೊಂಡು ಬಂದಿದೆ. ಮೊಹರಂ ಸರ್ವಧರ್ಮಗಳ ಆಚರಿಸುವ ವೈಶಿಷ್ಟ್ಯಪೂರ್ವ ಹಬ್ಬವಾಗಿದೆ. ಮೊಹರಂಗೆ ಅಲ್ಲಾಹಿ ಹಬ್ಬ ಅಂತಾನೂ ಹೆಸರು. ಮೊಹರಂ ಗ್ರಾಮದಲ್ಲಿ ಈ ಹಬ್ಬವನ್ನು ಉತ್ಸವದಿಂದ ಆಚರಿಸುತ್ತಾರೆ. ಈ ಹಬ್ಬದಲ್ಲಿ ಚಿಣ್ಣರನ್ನು ನೋಡುವುದೇ ಒಂದು ಮಜವಾಗಿರುತ್ತದೆ. 5 ದಿನಗಳ ಕಾಲ ಕೂರಿಸಲಾಗುವ ಅಲ್ಲಾಹಿ ದೇವರಿಗೆ ಕುಣಿ ತೆಗೆದು ಅಗ್ನಿಕುಂಡ ಪ್ರವೇಶ ಮಾಡುತ್ತಾರೆ. ಇನ್ನೊಂದೆಡೆ ಮೊಹರಂ ದಿನ ಮಾದಿಲಿ, ಸಕ್ಕರೆ, ಕಾರಿಕ್ಕು, ಕೊಬ್ಬರಿ ಹಾಗೂ ಮಾಂಸವನ್ನು ನೈವೇದ್ಯವಾಗಿ ಭಕ್ತರು ಅರ್ಪಿಸುತ್ತಾರೆ. ಗ್ರಾಮದ ಮೊಹರಂ ನೋಡಲು ಹತ್ತಿರದ ಹಳ್ಳಿಗಳಿಂದ, ನಮ್ಮ ರಾಜ್ಯದ ಹಾಗೂ ನೆರೆ ರಾಜ್ಯದ ಕೊಲ್ಲಾಪುರ, ಸಾಂಗ್ಲಿ, ಮುಂಬೈ ಪಟ್ಟಣಗಳಿಂದ ಬಂದು ಜನರು ದೇವರ ಆಶೀರ್ವಾದ ಪಡೆದುಕೊಂಡು ಕಾಣಿಕೆ ಸಲ್ಲಿಸುತ್ತಾರೆ. ಭಾವಫಕೀರರಾಗಿ ಸೇವೆ. ಮೊಹರಂ ಗ್ರಾಮದಲ್ಲಿ ಸಾವಿರಾರು ಮಕ್ಕಳು, ಯುವಕರು, ಪುರುಷರು ಸೇರಿ 5 ದಿನಗಳ ಕಾಲ ಲಾಲ್ ಸಾಬ್ ದೇವರ ಮುಂದೆ ಗೆಜ್ಜೆ ಕಟ್ಟಿಕೊಂಡು ನಾದಕ್ಕನುಸಾರವಾಗಿ ಗೆಜ್ಜೆ ಹಾಕುತ್ತಾರೆ. ಅಲ್ಲದೆ ಹೊಂಡದ ಕೆಸರಿನಲ್ಲಿ ಬಿದ್ದೆದ್ದು ಸಂತಸ ಹಂಚಿಕೊಳ್ಳುತ್ತಾರೆ. ಇವರು ದೇವರಿಗೆ ಹರಕೆ ತೀರಿಸಲೆಂದು ಭಾವ ಫಕೀರರಾಗಿ ಕೈಯಲ್ಲಿ, ಕೊರಳಲ್ಲಿ ವಿವಿಧ ಬಗೆಯ ಬಣ್ಣದ ಲಾಡಿಗಳನ್ನು ಕಟ್ಟಿಕೊಳ್ಳುತ್ತಾರೆ. ಎಲ್ಲ ಸಮುದಾಯ ಮನೆಗಳಿಗೆ ಕಾಯಕ ಹಂಚಿಕೆ. ಮೊಹರಂ ವೈಶಿಷ್ಟ್ಯವೆಂದರೆ ಇದು ಹಿಂದೂಗಳ ನೇತೃತ್ವದಲ್ಲಿ ನಡೆಯುತ್ತದೆ. ಅಷ್ಟೇ ಅಲ್ಲದೆ ದೇವರನ್ನು ಆಡಿಸುವುದು ಹಿಂದುವೇ ಆಗಿರುತ್ತಾರೆ. ಇಲ್ಲಿನ ಸೌಹಾರ್ದ ಸಂಕೇತವಾಗಿದೆ. 100 ವರ್ಷಗಳ ಇತಿಹಾಸವಿರುವ ಈ ಹಬ್ಬದಲ್ಲಿ ಎಂದೂ ಶಾಂತಿ ಕದಡಿಲ್ಲ. ದೇವರು ಕಾಯಕದಲ್ಲಿ ಮೊಹರಂದಲ್ಲಿ ಎಲ್ಲ ಜಾತಿಗಳು ಮನೆಗಳಿಗೂ ಒಂದೊಂದು ಅಧಿಕೃತ ಸ್ಥಾನವಿದೆ. ಹಲಗೆ ಬಾರಿಸುವ, ಕಹಳೆ ಊದುವ, ನೈವೇದ್ಯ ಸಲ್ಲಿಸುವ, ಉಸಿರು ನೀಡುವ, ದಾರಿ ತೋರಿಸುವ, ಕೊಡ ಅಗಲೆಯುವ, ಕೊಡದ ಮೇಲೆ ಗಿಡ ನೆಡುವ, ನೀರು ಕೊಡುವ, ಹೀಗೆ ಮುಂತಾದ ಕಾಯಕಗಳನ್ನು ಆಯಾ ಮನೆತನಗಳಿಗೆ ಹಂಚಲಾಗಿರುತ್ತದೆ. ಹಬ್ಬದ ಕೊನೆಯ ಲಾಲ್ ಸಾಬ್ ಅವರನ್ನು ಸ್ಮರಿಸುವುದಕ್ಕಾಗಿ ಊರು ಕೆರೆಗಳಲ್ಲಿ ಮೆರವಣಿಗೆ ನಡೆಸುತ್ತಾರೆ. ಇಮಾಮ್ ಅವರು ತೋರಿದ ಮಾನವೀಯತೆಗೆ ಗೌರವ ಕೊಡುವುದೇ ಮೊಹರಂ ಹಬ್ಬದ ವಿಶೇಷತೆ. ಅವರು ಇಸ್ಲಾಂ ಧರ್ಮದ ಕಟ್ಟುಪಾಡುಗಳಿಗಾಗಿ ಜೀವನ ಮುಡುಪಾಗಿಟ್ಟಿದ್ದರು. ಮೊಹರಂ ಹಬ್ಬದ ಕೇವಲ ಹಬ್ಬವಾಗಿರದೆ ಹಿಂದೂ ಮುಸ್ಲಿಂ ಭಾವೈಕ್ಯದ ಪ್ರತೀಕವಾಗಿದೆ. ಪುರಾತನ ಕಾಲದಿಂದಲೂ ಮೊಹರಂ ಹಬ್ಬವನ್ನು ಭಾವೈಕ್ಯತೆ, ಸಹೋದರತೆಯಿಂದ ಆಚರಿಸಲಾಗುತ್ತಿದೆ. ನಮ್ಮ ಮೊಹರಂ ಗ್ರಾಮದಲ್ಲಿ ಮೊಹರಂ ಹಬ್ಬವು ಒಂದು ವಿಶಿಷ್ಟವಾದ ಸಂಸ್ಕೃತಿಗೆ ಆಚರಣೆಯಾಗಿದೆ ಎಂದು ಸಾಹಿತಿ ಡಿ.ಎಸ್. ನಾಯಕಿ ಹೇಳಿದ್ದರು. ನಾವು ಇವತ್ತಿನ ವಿಡಿಯೋದಲ್ಲಿ ಮೊಹರಂ ಹಬ್ಬದ ವಿಶೇಷತೆ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕ್ ಅನ್ನು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.